Hey guys, good morning. Welcome back to another vlog from Venice. ಸೊ ಇವತ್ತು ನಮ್ಮದು ವೆನಿಸಲ್ಲಿ ಫೈನಲ್ ಡೇ. ಇಲ್ಲಿಂದ ಇವತ್ತು ಫ್ಲಾರೆನ್ಸ್ಗೆ ಹೋಗ್ತೀವಿ. ನಿನ್ನೆ ನೀವು ನೋಡ್ದಂಗೆ ನಾವು ಬುರಾನೋ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ಆದರೆ ವೆನಿಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಒಂದು ಅರ್ಧ ದಿನ ವೆನಿಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಮೇಲೆ ಫ್ಲಾರೆನ್ಸ್ ಕಡೆ ಹೋಗೋ ಪ್ಲ್ಯಾನ್. ವೆನಿಸ್ ತುಂಬ ಬ್ಯೂಟಿಫುಲ್ ಆಗಿದೆ. ನೆನ್ನೆ ರಾತ್ರಿ ಒಂದು ರೌಂಡ್ ಹೋಗಿ ಬಂದ್ವು, ಸಕ್ಕತ್ತಾಗಿದೆ. ಆದರೆ ಸ್ವಲ್ಪ ಹಳೇ ಸಿಟಿ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹೌದು, ಇವಾಗ ಟೈಮ್ ಬಂದು ಆಗಲೇ 10:30 ಆಗೋಗಿದೆ. ನಾವು ರೂಮಲ್ಲೇ ನಿನ್ನೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡೋಗಿದ್ವಿ. ಸೊ ಫ್ರೂಟಿ ಬ್ರೇಕ್ಫಾಸ್ಟ್ ಇವತ್ತು. ಜಂಕ್ ತಿಂದು ಸಾಕಾಗಿತ್ತು. ಸೊ ಫ್ರೂಟ್ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಒಂದೊಂದಾಗಿ ಜಾಗ ನೋಡ್ತಾ ವೆನಿಸ್ ಎಕ್ಸ್ಪ್ಲೋರ್ ಮಾಡೋಣ. ವೆನಿಸ್ ಸ್ಟಾರ್ಟ್ ಆಗಿ ಸುಮಾರು ಒಂದು 1500 ವರ್ಷ ಆಗಿದೆ. ಈ ರೋಮನ್ ಎಂಪೈರ್ ಡಿಕ್ಲೈನ್ ಆಗಿದ್ದ ಟೈಮಲ್ಲಿ ಎಲ್ಲ ರೆಫ್ಯೂಜ್ ಥರ ಬಂದಿದ್ರಂತೆ ಇಲ್ಲಿ. ಸೊ ಫಸ್ಟ್ ಚರ್ಚ್ ಕಟ್ಟಿದ್ದೇನೆ 4th 5th ಸೆಂಚುರಿ ಅಂತ ಅಲ್ಲಿಗೆ ಲೆಕ್ಕ ಹಾಕಿ 1400-1500 ವರ್ಷ ಆಗಿದೆ. ಆದರೂ ಏನು ಕ್ರೇಜಿ ಅಲ್ವಾ, ಹೆಂಗೆ ಬಂದು ಕಟ್ಟೋದ್ರೋ ಗೊತ್ತಿಲ್ಲಪ್ಪ. ಇಲ್ಲೆಲ್ಲ ಅದು ಈ ಥರ. ಗೈಸ್, ಇದು ವೆನಿಸಲ್ಲಿ ಒಂದು ಫೇಮಸ್ ಆ್ಯಕ್ಟಿವಿಟಿ ಗೊಂಡೋಲಾ ರೈಡ್ ಅಂತ. ನಾವು ಅಂದ್ಕೊಂಡ್ವಿ ವೆನಿಸಿಗೆ ಬರೋಕ್ಕೆ ಮುಂಚೆ ನಾವು ಹೋಗೋಣ ಅಂತ, ಆದರೆ ಈ ವೆದರ್ ನೋಡಿದ್ರೆ ಮನ್ಸು ಬರ್ತಾ ಇಲ್ಲ. ಸೊ ನಾವು ಇದನ್ನು ಸ್ಕಿಪ್ ಮಾಡಿದ್ದೀವಿ. ಚೆನ್ನಾಗಿರುತ್ತೆ ಇದು ರೈಡ್. ಆಮೇಲೆ ಈ ಥರ ಪಿಕ್ಚರ್ಸು, ಈ ಥರ ಒಂದು ವ್ಯೂವಲ್ಲಿ ತೊಗೊಳಕ್ಕೆ ಚೆನ್ನಾಗಿರುತ್ತೆ ವೀಡಿಯೋಸ್ನ. ನಾವು ಒಳಗೆ ಕೂತ್ಕೊಂಡ್ರೆ ಇದೇ ವೆನಿಸ್ ನೋಡ್ತೀವಿ ಸುಮ್ಮನೆ. ಹೌದು, ಆದರೆ ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನೋಡಿ, ನೀವೇನಾದರೂ ಬಂದು ವೆದರೆಲ್ಲ ಚೆನ್ನಾಗಿದೆ ಅಂತಂದರೆ ಇದನ್ನು ಮಾಡಿ. ನಾವು ಇವಾಗಲೇ ನೀವು ನೋಡ್ದಂಗೆ ಜಾಕೆಟ್ ಎಲ್ಲ ಪೋಣಿಸ್ಕೊಂಡು 13 ಡಿಗ್ರಿ ವೆದರ್ಗೆ ಸೆಟ್ ಆಗಿದ್ದೀವಿ. ಸೊ ನಾವು ಗೊಂಡೋಲಾ ರೈಡ್ ಡ್ರಾಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಆಲ್ಸೋ ಟ್ವಿನ್ನಿಂಗ್, ಇಬ್ರು ಗ್ರೀನ್. ಇಲ್ಲಿ ನೋಡಿ, ನಾನು ಈ ಟಿ ಶರ್ಟ್ ಹಾಕೊಂಡೆ, ಮೆತ್ತಿಗೆ ಅವಳುವೆ ಗ್ರೀನ್ ಡ್ರೆಸ್ ಹಾಕೋಬಿಟ್ಲು. ನನಗೆ ಟ್ವಿನಿಂಗ್ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು ಬೇಕು ಅಂತ ತುರ್ಸಕ್ಕೆ ಅಂತ ಮಾಡ್ತಾವೆ. ಆದರೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ ವೆನಿಸ್ ನೋಡೋಕ್ಕೆ ಅಂತ ಅನ್ನಿಸ್ತು ನನಗೆ. ಎಲ್ಲರ ಕಿಟಕಿನೂ ಗ್ರೀನ್ ಕಲರ್ ಇದೆ ಇಲ್ಲಿ, ಮ್ಯಾಚ್ ಆಗುತ್ತೆ ಅಂತ. ಬನ್ನಿ ಇವಾಗ ಎಲ್ಲ ಜಾಗಕ್ಕೂ ಹೋಗಿ ನಿಮ್ಮ ರತ್ನಿಗೆ ಫೋಟೋಸ್ ತಗೊಡ್ತೀವಿ. ಬೆಳಿಗ್ಗೆ ಹೊತ್ತೇ ಬೇರೆ ಥರ ಕಾಣಿಸುತ್ತೆ ಸ್ಟ್ರೀಟ್ಸು. ನಾವು ನೈಟ್ ಬಂದಾಗ ಕನ್ಫ್ಯೂಸೇ ಆದ್ವಿ. ನಾವು ಒಂದು 10 ನಿಮಿಷ ಎಕ್ಸ್ಟ್ರಾನೇ ಸುತ್ತಿದ್ದೀವಿ, ಈ ರೋಡಲ್ಲ ಇವನು ಕನ್ಫ್ಯೂಸ್ ಆಗಿದ್ದು, ನಾನಲ್ಲ. ಹೌದು. ಸೊ ನೈಟ್ ಸಕ್ಕದಾಗಿತ್ತು ಇಲ್ಲಿ. ಸೊ ಇವಾಗ ನಾವು ಹೋಗ್ತಾ ಇರೋ ಜಾಗ ರಿಯಾಲ್ಟೋ ಬ್ರಿಡ್ಜ್ ಅಂತ. ನಮ್ಮ ಹೋಟೆಲಿಂದ ಜಸ್ಟ್ ಒಂದು 4 ಮಿನಿಟ್ಸ್ ವಾಕ್ ಇದೆ ಅಷ್ಟೇ. ಈ ರೋಡಲ್ಲಂತೂ ಎಷ್ಟು ಓಡಾಡಿದ್ದೀವಿ ನೆನ್ನೆಯಿಂದ ಅಂತಂದರೆ ನನಗಂತೂ ಫುಲ್ಲು ಏರಿಯಾನೇ ಗೊತ್ತಾಗೋಗ್ಬಿಟ್ಟಿದೆ. ಗಲ್ಲಿ ಅನ್ನಮ್ಮ, ರೋಡ್ ಅಂತ ಇದೆಯಾ ನೀನು? ಈ ದಾರಿ ಅನ್ನೋ, ಇಲ್ಲ ಈ ಗಲ್ಲಿ ಅನ್ನೋ. ಅಂದರೆ ಒಂಥರ ಡಿಫ್ರೆಂಟ್ ಆಗಿದೆ. ನೆನ್ನೆ ಫಸ್ಟ್ ನೋಡಿದ ತಕ್ಷಣ ಏನು ಹಿಂಗಿದೆ ಅಂತ ಅನ್ನಿಸ್ತಿತ್ತು. 24 hours ಆದಮೇಲೆ ಅಡ್ಜಸ್ಟ್ ಆಗೋದ್ವಿ. ಅನ್ನಿಸ್ತಾ ಇದೆ. ಹೆಂಗಿದೆ ಇದೇ ನೆನೆ ಅಗಲವಾದ ಗಲ್ಲಿ. ನೆನ್ನೆ ತೋರಿಸಿದ್ನಲ್ಲ ನಿಮಗೆ, ನನ್ನ ಛತ್ರಿನೇ ಒಯ್ತಾ ಇರಲಿಲ್ಲ ಅಲ್ಲಿ. ಟೈಲಿರೋದು ಇತ್ತಲ್ವಾ? ಹೌದು. ಇವತ್ತು ಇದಲ್ವಾ ಗೈಸ್, ಫ್ರೈಡೇ ಇವತ್ತು. ನೆನ್ನೆ ಇಷ್ಟು ಜನನೇ ಇರಲಿಲ್ಲ. ಇವತ್ತಂತೂ ಪಿತೇಶ್ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ. ನಾವಿನ್ನೂ ಸುವೆನಿರ್ಸ್ ತೊಗೊಂಡಿಲ್ಲ, ಅದನ್ನು ಬೇರೆ ತೊಗೋಬೇಕು ಇವತ್ತು. ನೆನ್ನೆ ಎಲ್ಲ ನೋಡ್ಕೊಂಡು ಬಂದ್ವಿ. ನೈಟು ಡಿನ್ನರ್ ಆದಮೇಲೆ ಸುಮಾರು ಟೈಮ್ ಪಾಸ್ ಮಾಡಿದ್ವಿ. ಚೆನ್ನಾಗಿತ್ತು ನೆನ್ನೆ ನೈಟ್. ಹೌದು, ನೈಟ್ ಚೆನ್ನಾಗಿದೆ ವೆನಿಸ್. ನಾವು ಮುಂಚೆನೂ ಬೇರೆ ವ್ಲಾಗ್ಸಲ್ಲಿ ತೋರಿಸಿದ್ದೀವಿ ಈ ಥರ ನಿಮ್ಮದು ಕಣ್ಣು ಐರಿಸ್ನ ಪ್ರಿಂಟೆಲ್ಲ ಹಾಕ್ಕೊಡ್ತಾರೆ ಅಂತ. ಬಟ್ ನೀವು ಲೈವ್ ಆಗಿ ಕೂಡ ನೋಡ್ಬೋದು. ಈ ಥರ ನೋಡಿದ್ರೆ ಎಷ್ಟು ದಪ್ಪ ಕಾಣಿಸುತ್ತೆ ಅಂತಂದರೆ. ಹೌದಾ? ನನ್ನನ್ನು ಕೇಳಿದ್ರೆ ಹೇಳ್ತಿದ್ನಲ್ಲ, ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ ಅಂತ. ಹೌದಾ? ಓ ಮೈ ಗಾಡ್, ನಂದನ್ನೇನಾದರೂ ನೀನು ಪ್ರಿಂಟ್ ಹಾಕ್ಸ್ಕೊಂಡ್ರೆ ಮಂಕೆ ಆಗೋಗ್ತೀಯ ಅನ್ಕೋ. ಹಾಕ್ಸೇ ಬಿಡೋಣ ಆಗಿದ್ದಾಗಲಿ ಅಂತ. ಬಾ ಒಳಗಡೆ ಹೋಗ್ಬಿಟ್ಟು ವಿಚಾರಿಸೋಣ ಏನು ಅಂತ. ಅಯ್ಯೋ, ಏನು ಬ್ರೌನ್ ಇದೆ ಬೇಬಿ ನಂದು. ಐ ವಿಶ್ ಮೈ ಬೇಬಿ ಆಲ್ಸೋ ಗೆಟ್ಸ್ ದಿಸ್ ಬ್ರೌನ್ ಐಸ್. I wish the same. Basically, what we offer first is the free experience where we take the photo and we show you how it looks like. Also with different factors, something like this. Okay, we can choose. This is for one eye or for like more than 2 people, and this is for the couple. ಇಲ್ಲಿ ಲೆಫ್ಟ್ ಅಯ್ಯ ರೈಟ್ ಅಯ್ಯ ಅಂತ ಅಲ್ಲಿ ನೋಡ್ಕೊಂಡು ಡಿಸೈಡ್ ಮಾಡಿಕೊಂಡು ಇಲ್ಲಿ ಬಂದು ಅವರು ಫೋಟೋಗ್ರಾಫ್ ಮಾಡ್ಕೋತಾರೆ. ನೋಡಿ, ಇದು ನಮ್ಮ ರವಿಶಂಕರ್ ಜಿ ಇದ್ದಾರಲ್ಲ, ಅವ್ರದ್ದು ಕಣ್ಣನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಈ ಆ್ಯಕ್ಚುಲಿ ಇದು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ರಲ್ಲ, ಅವರು ಎಲ್ಲ ಫೇಮಸ್ ಸೆಲೆಬ್ರಿಟಿಗಳ್ದೆಲ್ಲ ಇಲ್ಲಿ ಬುಕ್ ಮಾಡಿದ್ದಾರೆ. ಫೋಟೋ ತೆಗೆದು ನಿಮ್ಮದು ಐರಿಸ್ ಫೋಟೋ ತೆಗೆದ್ಮೇಲೆ ನಿಮಗೆ ಇದರಲ್ಲಿ ಯಾವ ಥರ ಶೇಪಲ್ಲಿ ನಿಮ್ಮದು ಫ್ರೇಮ್ ಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅವ್ರು ಆ ಥರನೇ ಮಾಡಿಕೊಡ್ತಾರೆ. ನಾವು ಸುಮ್ಮನೆ ಟ್ರೈ ಮಾಡೋಕ್ಕೆ ಅಂತ ಎಟರ್ನಿಟಿ ಹೇಳಿದ್ದೀವಿ, ದಿ ಇನ್ಫಿನಿಟಿ.
ಸಕ್ಕತ್ತಾಗಿದೆ ಇದು ಗ್ಯಾಲರಿ, ಬ್ಯೂಟಿಫುಲ್. ಫೋಟೋ ತಗೊಡ್ಬೇಕಂತ ನೋಡಿ ಹೇಳ್ದಲ್ಲಿ. Usually it means usually it means that in your genetics, so in your relatives, past family, maybe ancestors, you have a little bit brighter eyes. I show you also the other version. ಸೊ ಲೆಫ್ಟ್ ಸೈಡಲ್ಲಿರೋದು ನನ್ನ ಕಣ್ಣು, ರೈಟ್ ಸೈಡಲ್ಲಿರೋದು ರಶ್ಮಿ ಕಣ್ಣು. ಆಲ್ಮೋಸ್ಟ್ ಇಬ್ರದ್ದು ಬ್ರೌನೇ ಇದೆ. ಅದೇ ನಿಮ್ಗೆ ಸ್ವಲ್ಪ ಲೈಟ್ ಇದೆ. ವಾವ್, ರಿಯಲಿ ನೈಸ್. I also like more this one. I have a little freckle here. What is that? It's like a freckle. Freckle? Yeah, like Oh, like a scar? Yeah. Okay. Hers is neat. It's really nice. We'll see her again soon. ಸೊ ಆ ಹುಡುಗಿ ನಮಗೆ 2 ಥರ ಸ್ಟೈಲನ್ನು ಮಾಡಿಕೊಟ್ಲು. ಒಂದು ಎಟರ್ನಿಟಿ ಮತ್ತು ಯಾವುದೋ ಫ್ಯೂಷನ್ ಅಂತ. ಎರಡೂ ಇಷ್ಟ ಆಯಿತು. ನಂದು ಲೈಟ್ ಬ್ರೌನ್ ಐಸು, ರಶ್ಮಿದು ಡಾರ್ಕ್ ಬ್ರೌನ್ ಐಸು. ಚೆನ್ನಾಗಿತ್ತು. ಶಿ ವಾಸ್ ವೆರಿ ಸ್ವೀಟ್ ಆ್ಯಕ್ಚುಲಿ ಅಲ್ವಾ. ಸೊ ನಾವು ಡಿಸೈಡ್ ಮಾಡೋಕ್ಕಾಗಲಿಲ್ಲ, ಮತ್ತು ನಮಗೆ ಹೆಂಗೆ ಕ್ಯಾರಿ ಮಾಡೋದು ಅಂತಲೂ ಗೊತ್ತಾಗಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನಮಗೆ. ನೋಡೋಣ. ಹೌದು, ಇದು ಮೋಸ್ಟ್ಲಿ ಎಲ್ಲ ಕಡೆನೂ ಇದೆ ಯುರೋಪಲ್ಲಿ. ಬಟ್ ಅದೇ ನಿಮ್ಗೆ ಬೇಕು ಅಂತಂದರೆ ಕಸ್ಟಮೈಸ್ ಮಾಡಿ ಎಲ್ಲಿ ತೆಗೆಸ್ಕೊಂಡ್ವಿ ಯಾರ್ದು ಅಂತೆಲ್ಲ ಪ್ರಿಂಟ್ ಹಾಕ್ಕೊಡ್ತಾರೆ. ನೋಡೋಣ. ಬಟ್ ಸಾಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಇವಾಗ ನಾವು ರಿಯಾಲ್ಟೋ ಬ್ರಿಡ್ಜ್ ಹತ್ರ ಬಂದ್ವಿ. ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗ್ಬಿಟ್ವಿ ಆ ಐರಿಸ್ದು ಇದು ನೋಡ್ಬಿಟ್ಟು. ಸೊ ಇದೇನೇ ರಿಯಾಲ್ಟೋ ಬ್ರಿಡ್ಜು, ಒನ್ ಆಫ್ ದ ಫೇಮಸ್ ಬ್ರಿಡ್ಜ್ ಈ ಗ್ರ್ಯಾಂಡ್ ಕ್ಯಾನಲಲ್ಲಿ. ಒಂದು 3-4 ಈ ಥರ ದೊಡ್ಡ ದೊಡ್ಡ ಬ್ರಿಡ್ಜ್ ಇದೆ ಅನಿಸುತ್ತೆ. ಬಟ್ ಇದು ವೆನಿಸಲ್ಲಿ ದಿ ಮೋಸ್ಟ್ ಫೇಮಸ್ ಬ್ರಿಡ್ಜ್, ರಿಯಾಲ್ಟೋ ಬ್ರಿಡ್ಜ್ ಅಂತ. ಬ್ರಿಡ್ಜ್ ಮೇಲೆ ಬಂದ್ಬಿಟ್ವಾ? ನಂಗೆ ಗೊತ್ತೇ ಆಗಲಿಲ್ಲ. ಮಾತಾಡ್ಕೊಂಡು ಬಂದ್ಬಿಟ್ಟಲ್ಲ. ಆದರೆ ಎಷ್ಟು ಜನ ಇದ್ದಾರೆ ಅಂತಂದರೆ ಗೈಸ್, ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ. ಬನ್ನಿ ಇಲ್ಲಿಂದ ವ್ಯೂ ಹೆಂಗಿದೆ ಅಂತ ನೋಡೋಣ. ಚೆನ್ನಾಗಿದೆ ಅಂತ ಅನಿಸುತ್ತೆ. ಎಷ್ಟು ಜನ ಆಗ್ಬಿಟ್ಟಿದ್ದಾರೆ? ಇಲ್ಲಿಂದ ವ್ಯೂ ಸಾಕಾಗಿದೆ, ಅದಕ್ಕೆ ಜನ ಅಳ್ಳಾಡ್ತಾನೆ ಇಲ್ಲ ಗೈಸ್. ನೋಡಿ, ಏನು ನೋಡೋಕ್ಕೂ ಸಿಗಲ್ಲ, ಏನಕ್ಕೂ ಸಿಗಲ್ಲ. ಹೌದು, ನೀನು ಇಲ್ಲಿ ಫೋಟೋ ತೊಗೋಬೇಕು ಅಂತಂದರೆ ಇಲ್ಲ, ಇವ್ರ ಹತ್ರನೇ ಕಾಯ್ಬೇಕು. ಬ್ರಿಡ್ಜ್ ಮೇಲಿಂದ ಹೆಂಗೆ ಕಾಣಿಸೋದಪ್ಪ ವ್ಯೂ ಅಂತಂದರೆ ಈ ಥರ ಇದೆ ನೋಡಿ. ಇದೇ ಗ್ರ್ಯಾಂಡ್ ಕ್ಯಾನಲ್ಲು, ಸಾಕಾಗಿದೆ. ನಮ್ಮ ಹೋಟೆಲ್ಲು ಆ ಕಡೆ ಎಲ್ಲೋ ಒಂದು 2-3 ಮಿನಿಟ್ಸ್ ವಾಕಲ್ಲಿದೆ. ಗುಡುಕ್ತಾ ಇದೆ. ಮ್ಯೂಸಿಕ್ಕಾ? ಅವನು ಬೋಟಲ್ಲಿ ಮ್ಯೂಸಿಕ್ ಹಾಕೋ ಈ ಥರದ್ದು ಆ ಬೇಸ್ ಸೌಂಡು ಒಳ್ಳೆ ಗುಡುಗ್ದಂಗೆ ಕೇಳಿಸ್ತಾ ಇದೆ. ಸಖತ್ತಾಗಿದೆ ಅಲ್ವಾ? ಸೋ ನೈಸ್. ಗೊಂಡೋಲಾ. ಎಮರ್ಜೆನ್ಸಿ. ಈ ಬ್ರಿಡ್ಜು ಸ್ಯಾನ್ ಮಾರ್ಕೋ, ಸ್ಯಾನ್ ಪೋಲೋ ಅಂತ 2 ಡಿಸ್ಟ್ರಿಕ್ಟ್ ಇದೆ. ಅದೆರಡನ್ನೂ ಕನೆಕ್ಟ್ ಮಾಡುತ್ತೆ. ಒಂದು 500 ವರ್ಷನೇ ಆಗಿರಬೇಕು ಈ ಬ್ರಿಡ್ಜ್ಗೆ. ರೆನೈಸೆನ್ಸ್ ಸ್ಟೈಲ್ ಬ್ರಿಡ್ಜು. ತುಂಬ ವುಡನ್ ಬ್ರಿಡ್ಜಸ್ ಇದೆ, ಇದು ಒಂದು ಕಾಂಕ್ರೀಟ್. ಸೊ ಅದಕ್ಕೆ ಫೇಮಸ್ ರಿಯಾಲ್ಟೋ. ನಾವು ಇಷ್ಟೊತ್ತು ನೋಡಿದ್ದು ಬ್ರಿಡ್ಜ್ದು ಆ ಕಡೆ, ಬ್ರಿಡ್ಜ್ದು ಈ ಕಡೆ ಬಂದರೆ ಈ ಥರ ವ್ಯೂ ಇದೆ. ಅಲ್ಲಿ ಸ್ವಲ್ಪ ಕ್ರೌಡೆಡ್ ಅಂತ ಅನಿಸುತ್ತೆ. ಇಲ್ಲಿ ಚೆನ್ನಾಗಿದೆ ಅಲ್ವಾ? ಅಲ್ಲೆಲ್ಲ ನೋಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬ್ರಿಡ್ಜ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅಲ್ಲಿಗೆ ಹೋಗೋದು ಹೆಂಗೆ? ಹೋಗೋಕ್ಕಾಗಲ್ಲ. ಹೌದಾ? ಲೆಟ್ಸ್ ಟೇಕ್ ಸಮ್ ಪಿಕ್ಚರ್ಸ್ ದೇರ್. ಸಕ್ಕತ್ತಾಗಿದೆ ಗೈಸ್. ಆದರೆ ಮಳೆ ಸ್ಟಾರ್ಟ್ ಆಗೋಯ್ತು. ನಾವಂತೂ ಬಿಡ್ತಾ ಇಲ್ಲ. ಮತ್ತೆ ವೆನಿಸ್ಗೆ ಬರ್ತೀವ ಬರಲ್ವಾ ಇಬ್ಬರೇ ಅಂತ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ ತಗೋತಾಯಿದ್ದೀವಿ. ಚೆನ್ನಾಗಿದೆ, ವೆರಿ ನೈಸ್. ಹಂಗೆ ನಿಧಾನಕ್ಕೆ ರಿಯಾಲ್ಟೋ ಬ್ರಿಡ್ಜ್ ಆಪೋಸಿಟ್ ಬಂದ್ವಿ. ಇಲ್ಲಿಂದ ನೋಡಿ ರಿಯಾಲ್ಟೋ ಬ್ರಿಡ್ಜು ಏನು ಸಾಕಾತಾಗಿ ಕಾಣುತ್ತೆ. ಬ್ಯೂಟಿಫುಲ್. ಮಳೆಯಲ್ಲಿ ಗೊಂಡೋಲಾ ರೈಡ್ ಹೋದರೆ ಹಿಂಗೆ ಛತ್ರಿ ಹಿಡ್ಕೊಂಡು ಬೋಟ್ ಮೇಲೆ ಕೂತ್ಕೋಬೇಕಾಯ್ತದೆ. ನಿನ್ನೆ ರಾತ್ರಿ ಶಾಪಲ್ಲಿ ನೋಡಿದ್ದು ಸೇಮ್ ಮ್ಯಾಗ್ನೆಟ್ಟು ಇದು ನನಗೆ ಇಷ್ಟ ಆಗಿತ್ತು. ಆದರೆ ಇಲ್ಲಿ ಹಾಫ್ ಪ್ರೈಸಿಗೆ ಸಿಗ್ತಾ ಇದೆ. ಅದು ಅಲ್ಲಿ 1ಕ್ಕೆ 5, ಇಲ್ಲಿ 2ಕ್ಕೆ 5 ಅಂತೆ. ಕೆಳಗೆ ಕಾಸು ಬಿತ್ತು ನಿಂದು. ಇಲ್ಲೊಂದು 15 ಬೀಳಿಸ್ಕೊಬಿಟ್ಟಿದ್ದಲ್ಲ ಇವಾಗ. ಎಲ್ಲ ಕಾಸೆಲ್ಲ ಬೀಳಿಸ್ಕೊತಾ ಇದೆ ನೋಡಿ ಗೈಸ್. ಸೊ 2 ಮ್ಯಾಗ್ನೆಟ್ ತೊಗೊಂಡಿದ್ದೀವಿ. ನಮ್ಮ ಮನೆಗೊಂದು, ಅಭಿಮನೆಗೊಂದು. ಈ ರೋಡ್ ನೋಡಿ ಗೈಸ್ ಎಷ್ಟು ನ್ಯಾರೋ ಇದೆ, ಒಂಥರ ವಿಚಿತ್ರವಾಗಿದೆ. ಎಷ್ಟು ಹತ್ರ ಇದೆ ಬಿಲ್ಡಿಂಗು. ಆದರೆ ಈ ಫೋನ್ ನೋಡಿ, ನಮ್ಮದು ಕಾಯಿನ್ ಬೂತ್ ಇತ್ತಲ್ಲ ಆ ಥರ ಚೆನ್ನಾಗಿದೆ. ಒಂಥರ ಏನು ವರ್ಕಿಂಗ್ ಕಂಡೀಷನಲ್ಲೇ ಇದೆ ಅನ್ನಿಸ್ತಾ ಇದೆ. ಹೌದು, ವರ್ಕಿಂಗ್ ಕಂಡೀಷನಲ್ಲೂ ಇದೆ. ನೈಸ್. ಇಲ್ಲಿ ಎಷ್ಟೊಂದು ಫೋನ್ ಬೂತ್ಗಳಿದೆ ಈ ಥರ. ಆದರೆ ನೋಡ್ತೀನಿ ತಡಿ, ವರ್ಕ್ ಆಯ್ತಾಯ್ತಾ? ಗುಯ್ ಅಂತ ಐತೆ. ಹೌದಾ? ಹಂಗಾರೆ ವರ್ಕಿಂಗಲ್ಲಿದೆ. ಕಾಲ್ ಮಾಡಲ್ಲ ಸುಮ್ಮನೆ? ಮಾಡ್ತೀಯಾ? ಲೆಟ್ ಮಿ ಕಾಲ್ ಮೈ ಫ್ರೆಂಡ್. ಯಾ, ಹೆಲೋ.
ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ವೆನ್ನಿಸಿಗೆ ವೆಲ್ಕಮ್ ವೆಲ್ಕಮ್. ಓಕೆ ಬಾಯ್. ನಾನು ಇಲ್ಲೇ ಇದ್ದೀನಲ್ಲ ಟೆಲಿಫೋನ್ ಗೆಳತಿ, ಯು ಡೋಂಟ್ ನೋ. ಎಲ್ಲ ಗಲ್ಲಿಗಳು ಕನ್ಫ್ಯೂಷನು ಗೈಸ್. 5 ಮೀಟ್ರಲ್ಲಿ ಒಂದೊಂದು ಗಲ್ಲಿ ಐತೆ, ಒಂದೊಂದು ಗಲ್ಲಿ ಡೆಡ್ ಎಂಡ್ಗೆ ಹೋಗ್ಬಿಡ್ತೈತೆ. ಈಗ ಇನ್ನೊಂದಕ್ಕೆ ಹೋಗ್ತಾ ಇದ್ದೀವಿ. ಛತ್ರಿ ಹಿಡ್ಕೊಂಡು ಬೇಡ ನಮ್ಮ ಕತೆ ವೆನಿಸಲ್ಲಿ. ನಿನ್ನೆ ಹೆಂಗೋ ಇದಕ್ಕೆ ಬುರಾನೋಗೆ ಹೋಗಿದ್ದಕ್ಕೆ ನೆನ್ನೆ ಒಳ್ಳೇದಾಯ್ತು. ರತ್ನಿ ಈಸ್ ಕಮಿಂಗ್. ನ್ಯಾವಿಗೇಟರ್ ನಮ್ಮದು. ಇಲ್ಲಿ ನೋಡಿ ಫುಲ್ ಎಲ್ಲ ಗಲ್ಲಿಗಳೇನೆ. ಯಾವ ಗಲ್ಲಿಲಿ ಹೋದ್ರು ಯಾವ ಗಲ್ಲಿಲಿ ಬಂದ್ರೂ ಫುಲ್ ಕನ್ಫ್ಯೂಷನ್. ಈ ಥರದ್ದು ಎಲ್ಲಿ ನೋಡಿದ್ರೂ ನಿಂತ್ಕೊಬಿಡ್ತಾಳೆ ಗೈಸ್. ಚೆನ್ನಾಗಿದೆ. ಆ ಕಲರ್ಸ್ ಚೆನ್ನಾಗಿದೆ ಅಲ್ವಾ ಒಂಥರ. ಹಾಂ, ಮುರಿದಾಗಿರೋ ಛತ್ರಿ ಹಿಡ್ಕೊಂಡು ಪೋಸ್ ಕೊಡೋ ಅಂತಂದರೆ ಆ ಛತ್ರಿ ತಗೋಂತಂದ್ರೆ ತಗೋತಾ ಇಲ್ಲ ಗೈಸ್. ಇದನ್ನು ಇಲ್ಲೇ ಬಿಟ್ಬಿಟ್ಟು ಹೊಸ ತಗೊಳ್ಳೋಣ. ವೆನಿಸಲ್ಲಿ ಬಾಟಾ ಶೋರೂಮ್ ಐತೆ ನೋಡಿ. ಇಲ್ಲಿ ತೊಗೊಬಂದು ಬಾಟಾ ಶೋರೂಮ್ ಮಾಡೋರೆ. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಸ್ಕೂಲ್ ಶೂಸ್ ಎಲ್ಲ ಬಾಟಾದ ಹಾಕೋತಿದ್ವಲ್ಲ, ಅವಾಗ ಯಾವುದೋ ಇಂಡಿಯಾದೇನೋ ಅನ್ಕೋಬಿಟ್ಟಿದ್ದೆ ನಾನು. ಮೋಸ್ಟ್ಲಿ UK ಅನಿಸುತ್ತೆ ಬಾಟಾ, ನೆನಪಿದ್ರೆ. ಇಲ್ಲಿ ನೋಡಿ ಫುಲ್ ಗಲ್ಲಿಯಿಂದನೂ ಜನ ಫ್ಲಡ್ ಆಯ್ತವ್ರೆ. ಜಲಾಟೋ ತಿನ್ನಬೇಕು. ನಿನ್ನೆ ನೈಟ್ ಒಂದೇ ಒಂದು ತಿಂದ್ವಿ, ಇವತ್ತು ಆಫ್ಟರ್ ಲಂಚ್ ಇನ್ನೊಂದು ತಿನ್ನೋಣ. ವೆನ್ನಿಸ್ ಸ್ಟ್ರೀಟ್ಸ್ ಭಾರಿ ಇಷ್ಟ ಆಯಿತು ಗೈಸ್ ನನಗೆ. ಗಲ್ಲಿಗಳು ಇವು ನೋಡಿ, ಈ ಪಟ್ಟ ಶರ್ಟ್ ಹಾಕೊಂಡವ್ರಲ್ಲ ಇವರೆಲ್ಲ ಈ ಬೋಟ್ ಓಡಿಸೋರು. ಎಲ್ಲ ಒಳ್ಳೆ ಮೂವಿಲ್ ಕಾಣ್ತವ್ರೆ ಎಲ್ಲರೂ ನನಗೆ. ಸೊ ನಾವು ಬಂದ ನೆಕ್ಸ್ಟ್ ಜಾಗ ಸ್ಯಾನ್ ಮಾರ್ಕೋ ಬಸಿಲಿಕಾ. ಅರ್ಧಕ್ಕರ್ಧ ರಿನೋವೇಷನ್ ನಡೀತೈತೆ, ಎಲ್ಲ ಮುಚ್ಚಿಬಿಟ್ಟವ್ರೆ. ಮೇಲ್ಗಡೆಗೆಲ್ಲ ಹೋಗ್ಬೋದು, ಟಿಕೆಟ್ಸ್ ಐತೋ ಏನೋ ಗೊತ್ತಿಲ್ಲ. ನಮಗೇನು ಬಸಿಲಿಕಾ ಇಂಟ್ರೆಸ್ಟ್ ಇಲ್ಲ, ಸೊ ನಾವು ಹೋಗ್ತಾ ಇಲ್ಲ. ಅಲ್ಲೇನೋ ನಡೀತೈತೆ. ಮೋಸ್ಟ್ಲಿ ರಿಸರ್ವ್ ಮಾಡಬೇಕು, ಇಲ್ಲ ಟಿಕೆಟ್ಸ್ ತೊಗೋಬೇಕು, ಆ ಥರ ಏನೋ ಅನಿಸುತ್ತೆ. ತುಂಬ ಕ್ರೌಡೆಡ್. ಈ ಮಳೇಲಿ ಗಿಜಿ ಗೈಸ್. ಏನೇನೋ ಇದೆ ಇಲ್ಲಿ ನೋಡಿ. ಆಸ್ಟ್ರೋನಾಮಿಕಲ್ ಕ್ಲಾಕ್ ಇದಲ್ಲ, ಇದು ಬೆಲ್ ಟವರ್ ಅನಿಸುತ್ತೆ. ಇದು ಬೆಲ್ ಟವರು. ಮತ್ತು ಇದೊಂದು ಸ್ಯಾನ್ ಮಾರ್ಕೋ ಪ್ಲಾಜಾ ಪಿಯಾಜಾ ಅಂತ ಇಟಾಲಿಯನ್ನಲ್ಲಿ ಅಂತಾರೆ, ಬಟ್ ದೇ ಆರ್ ಆಲ್ ಪ್ಲಾಜಾ. ಎಲ್ಲ ಬ್ಯಾರಿಕೇಡ್ ಹಾಕೋಬಿಟ್ಟು. ಇದರಲ್ಲಿ ಇತ್ತಲ್ಲ ಆ ಥರ ಇದೆ. ಬೆಲ್ಜಿಯಮಲ್ಲಿ ಇದ್ದ ಥರ ಇದೆ. ಐ ಥಿಂಕ್ ಇದೇನೇ ಇನ್ನೊಂದು ಆಸ್ಟ್ರೋನಾಮಿಕಲ್ ಕ್ಲಾಕು. ಬಟ್ ನಿನ್ನೆ ರಾತ್ರಿನೂ ಒಂದು ನೋಡಿದ್ವಿ. ಇದಾ ಅಂತ ಗೊತ್ತಾಗ್ತಾ ಇಲ್ಲ. ಮೆಕ್ಯಾನಿಕಲ್ ಕ್ಲಾಕಾ? ಮ್ಯಾಪಲ್ಲಿ ನೋಡ್ತಾ ಇದೆಯಾ? ಓಕೆ. ಬಟ್ ಚೆನ್ನಾಗಿದೆ, ಸ್ಪೇಷಿಯಸ್. ಇಡೀ ವೆನಿಸಲ್ಲಿ ಇಷ್ಟು ಜಾಗ ಸ್ಪೇಷಿಯಸ್ ಆಗಿರೋದು ಇವತ್ತೇ ನೋಡಿದ್ದು ಅನ್ಸುತ್ತೆ. ಎಲ್ಲ ಗಲ್ಲಿಗಳೇ ನೋಡ್ತಿದ್ದಿದ್ದು ಇಷ್ಟು ಸಾರಿ. ಎಂಥ ಗಾಳಿ ಬೀಸ್ತಿದೆ ಅಂತಂದರೆ ರತ್ನಿ ಹಾರ್ಕೊಂಡು ಹೊರಟೋಗಿದ್ಲು. ಸ್ವಲ್ಪ ತೂಕ ಇರೋದಕ್ಕೆ ನಿಂತವಳೆ. ಜೊತೆಗೆ ಆ ಪ್ಯಾರಾಚೂಟ್ ಹಂಗೆ ಛತ್ರಿ ಬೇರೆ, ಅದು ಬಟ್ಲಾಗೋಯ್ತೈತೆ ಅವಾಗವಾಗ. ಕ್ಯಾಪ್ಚರ್ ಮಾಡೋಕ್ಕಾಯ್ತಾ ಇಲ್ಲ ನನಗೆ. ಹಿಡಿತೀನಿ ತಡೀರಿ. ನನ್ನ ಅಜ್ಜಿ ಇದಕ್ಕೆ ರಿಟೈರ್ಮೆಂಟ್ ಘೋಷಿಸಿ ಇವತ್ತು ಅಲ್ಲಿ ಹೆಂಗೆ ಮೊಮೆಂಟೇ ಬಾಯ್ ಎಂದಂಗೆ. ಸೊ ಗೈಸ್, ಇದೇ ಸ್ಕ್ವೇರಲ್ಲಿ ನಿಮಗೆ ಒಂದು ಪ್ಯಾಲೇಸು, ಒಂದು ಬೆಸಿಲಿಕಾ, ಒಂದು ಬೆಲ್ ಟವರು ಎಲ್ಲ ಇದೆ. ಬಟ್ ಮಳೆ ಬಂದಿರೋದ್ರಿಂದ ಹಿಂಸೆ ಆಗೋಗಿದೆ ಗೈಸ್. ಇರೋದೇ 2 ಕೈ. ಒಂದು ಲಾಗಿಂಗು, ಛತ್ರಿ, ಬ್ಯಾಗು, ನಮ್ಮ ರತ್ನಿಗೆ ಫುಡ್ಡು, ವಾಟರು ಸರ್ವೀಸು ಎಲ್ಲ ಕೊಡೋಷ್ಟೊಳಗೆ ಸಾಕಾಗಿದೆ. ಇದ್ರ ಆಪೋಸಿಟೇ ನಿಮಗೆ ಈ ಗೊಂಡೋಲಾಗಳು ಹೋಯ್ತವೆ. ಇಲ್ಲಿ ನೋಡಿ, ಎಲ್ಲ ನಿಲ್ಸವ್ರೆ ಇವತ್ತು. ಶೆಡ್ಗೆ ಹಾಕವ್ರೆ ಎಲ್ಲ ಗೊಂಡೋಲಾಗಳನ್ನ. ವ್ಯಾಪಾರ ಇಲ್ಲ ಇವತ್ತು. ಇದಾ? ಅವ್ರ ಬಟ್ಟೆ ಇಷ್ಟ ನನಗೆ. ಇದರಲ್ಲಿ ಅಂಬರೀಷ್ ಹಾಕೊಂಡಿರ್ತಾರಲ್ಲ, ಗೊತ್ತೇ, ಕನ್ವರ್ ಲಾಲ್ ಬೋಲೋ ಅಂತ ಹಂಗೈತೆ. ಅಲ್ಲಿ ನೋಡಿ, ದೂರದಲ್ಲಿ ಏನೋ ಒಂದು ಕಾಣ್ತೈತೆ. ಅಲ್ಲಿ ಚೆನ್ನಾಗೈತೆ ಇದು ಜಾಗ. ಛೀ, ಯಾವುದೋ ಸೀಗಲ್ ಪಿಕ್ಕೆ ಹಾಕ್ಬಿಟ್ಟೋಯ್ತು. ಜಸ್ಟ್ ಮಿಸ್ಸು. ಕ್ಯಾಮ್ರಾ ಲೆನ್ಸ್ ಮೇಲೆ ಹಾಕ್ಬಿಟ್ಟಿರೋದು. ಬಾರೇ ಸಾಕು ಗೈಸ್. ನೋಡಿ, ಮಳೆ ಬರ್ತಾ ಇದ್ರೂ ಛತ್ರಿ ಎಲ್ಲ ಬಿಸಾಕ್ಬಿಟ್ಟು ಫೋಟೋ ಅಂದರೆ ಹೆಂಗೋಗಿ ನಿಂತವಳೆ ರತ್ನಿ. ಹಾಗೆ ಆ ಪ್ಯಾಲೇಸ್ ಹಿಂದೆ ಬಂದರೆ ಗೊಂಡೋಲಾ ಪಾರ್ಕಿಂಗ್ ಹತ್ರ ಈ ಥರ ಡಾಕ್ಗಳು ಮಾಡಿದ್ದಾರೆ. ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಸೂಪರ್ ಆಗಿದೆ. ವೆನಿಸ್ ಬೇಬೆ. ನೀರು ಕೆಳಗೆ ಎಂಥ ಬಿಲ್ಡಿಂಗ್ ಕಟ್ಟವ್ರೆ ನೋಡಿ, ಗೊತ್ತೇ ಆಗಲ್ಲ. ಕೆಳಗಡೆ ಆಯ್ತು ನೀರು ಮೇಲೆ, ನೀರು ಕೆಳಗೆ, ಬಿಲ್ಡಿಂಗ್ ಮೇಲೆ ಅಂದೆ.
ಹಾಗೆ ಮುಂದೆ ಸಾಗುತ್ತಾ ಈ ಬ್ಯೂಟಿಫುಲ್ ಪಾರ್ಕ್ ಹತ್ರ ಬಂದ್ವಿ. ಮಳೆನೂ ನಿಲ್ತು ಸ್ವಲ್ಪ. ಎಷ್ಟು ಲಶ್ ಗ್ರೀನು ಅಲ್ವಾ? ಆ ವೆನಿಸ್ ಒಳಗಡೆ ಒಂದು ಮರ ಇಲ್ಲ ಗೈಸ್, ಜಾಗನೇ ಇಲ್ಲ ಅಲ್ಲಿ, ಅದಕ್ಕೆ ಏನೂ ಇಲ್ಲ ಅಲ್ಲಿ. ಹಿಂಗೆ ಹೋಗೋಣ ಇದ್ರೊಳಗಡೆ. ಸೊ ನಾವಿವಾಗ ನೆಕ್ಸ್ಟು ಇನ್ನೊಂದು 1.5 hours ಇದೆ. ಅಷ್ಟರೊಳಗಡೆ ನಾವು ಇನ್ನೊಂದೆರಡು ಜಾಗ ನೋಡಿಕೊಂಡು ಆಮೇಲೆ ಇಲ್ಲಿಗೆ ಹೋಗ್ಬೇಕು, ಊಟ ಮಾಡಿಕೊಂಡು ವಾಪಸ್ ಹೋಟೆಲ್ ಹತ್ರ ಹೋಗಿ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಟ್ರೈನ್ ಹಿಡ್ಕೊಂಡು ಫ್ಲಾರೆನ್ಸ್ಗೆ ಹೋಗ್ಬೇಕು. ಇಷ್ಟು ಕೆಲಸ ಇದೆ. ನೆಕ್ಸ್ಟ್ ಇನ್ನೊಂದು 2.5 hours ಟೈಮ್ ಇದೆ. ಸಖತ್ತಾಗಿದೆ ಗೈಸ್ ನೋಡಿ. ಎಲ್ಲ ಅಷ್ಟು ಬಿಸಿಲಿಲ್ಲ ಇವತ್ತು, ಬಟ್ ಬಿಸಿಲಿರೋ ದಿನ ಇಲ್ಲಿ ಬಂದ್ರಂತೂ ಸಕ್ಕತ್ತಾಗಿ ಅನಿಸುತ್ತೆ ಅಲ್ವಾ? ಬ್ಯೂಟಿಫುಲ್ ಆಗಿದೆ. ಸೀಗಲ್ ನೋಡಿ ಹೆಂಗೆ ಕೂತವನೆ, ಹೆದರಿಕೆನೇ ಇಲ್ಲ. ಇಷ್ಟು ಹತ್ರ ಬಂದ್ರೂ ಕುಕ್ಕಿಕ್ಬಿಟ್ಟೈಕಪ್ಪ ಪಾಕೆಟ್ 3ಗೆ. ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಹುಡ್ಕೋದೇ ಕಷ್ಟ ಗೈಸ್. ಯಾವುದೋ ಒಂದು ಫೈನಲ್ಲಿ ಹುಡುಕಿದ್ದೀವಿ. ಹೆಂಗೈತೆ ಇಲ್ಲಿಂದ ಅದೆಷ್ಟು ದೂರ ಹೋಗ್ಬೇಕು? ಹೋಗೋಣ. ಇಲ್ಲೊಬ್ರು ಕಲಾವಿದರು ಅಲ್ಲಿ ಏನು ಕಾಣಿಸ್ತೈತೆ ಅದನ್ನು ಇಲ್ಲಿ ನಿಂತ್ಕೊಂಡು ಪೇಂಟ್ ಮಾಡ್ತಾವ್ರೆ. ಏನು ಸಖತ್ತಾಗಿದೆ ನೋಡಿ. ಇದ್ರೊಳಗಡೆ ಹೋಗೋಕ್ಕೆ ಎಷ್ಟು ಜನ ನಿಂತವ್ರೆ ನೋಡಿ, ದೊಡ್ಡ ಕ್ಯೂ. ಇದಕ್ಕೆ ಹೋದರೆ ಹೆಚ್ಚು ಕಮ್ಮಿ ಒಂದು ಅರ್ಧ ದಿನನೇ ವೇಸ್ಟ್ ಅನಿಸುತ್ತೆ. ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಬರೋರು. ಮಳೆ ಬಂದ್ಬಿಟ್ರೆ ಹೆಂಗೆ ಇವ್ರ ಕತೆ? ಗೈಸ್, ನಿನ್ನೆ ರಾತ್ರಿ ಇಲ್ಲೊಂದು ಸುವಿನಿಯರ್ ಶಾಪ್ ನೋಡಿದ್ವು, ಇವತ್ತು ಅಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಈ ಶಾಪು, ಒಳ್ಳೆ ಕ್ರಿಯೇಟಿವ್ ಐಟಮ್ಸ್ ಇದೆ. ನಾವು ನಿನ್ನೆ ಇದನ್ನು ನೋಡಿದ್ವು, ಇದೇ ತಗೋತಾ ಇದ್ದೀವಿ. ನೈಸ್. ಎಲ್ಲ ಗ್ಲಾಸಲ್ಲಿ ಮಾಡಿರೋದು, ಎಲ್ಲ ಮುರಾನಲ್ಲಿ ಮಾಡಿರೋದಂತೆ. ಎಷ್ಟು ಚಿಕ್ಕ ತೊಗೊತೀವಿ ಅಷ್ಟು ಎಕ್ಸ್ಪೆನ್ಸಿವ್, ಯಾಕೆಂದರೆ ಚಿಕ್ಕದಕ್ಕೆ ಕೆಲಸ ಜಾಸ್ತಿ ಅಂತೆ. ನನಗೆ ಇದು ತುಂಬ ಇಷ್ಟ ಆಯಿತು. ಇದು ಎಲ್ಲ ಗ್ಲಾಸಲ್ಲಿ ಮಾಡಿರೋದಂತೆ. ಸೊ ಇದು ತಗೋತಾ ಇದ್ದೀವಿ. ಹ್ಯಾಪಿ? ವೆರಿ ಹ್ಯಾಪಿ. ಇಲ್ಲಿ ಲೈಟ್ ಕೆಳಗಡೆ ಈ ಥರ ಇರ್ತದೆ. ಲೈಟ್ ಕೆಳಗಿನ್ನ ಸಖತ್ತಾಗಿರುತ್ತೆ. ನೈಟ್ ರಿಫ್ಲೆಕ್ಟ್ ಆಗುತ್ತಂತೆ. ಇದು ಒಂದು 1/2 kg ಇದೆ ಅಂತ ಅನ್ಸುತ್ತೆ. 1 kilo ಮೇಲಿದೆ. ಆದರೆ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ವೆರಿ ಯುನಿಕ್ ಪೀಸ್. ನನಗೆ ನಿನ್ನೆ ರಾತ್ರಿ ಇದಿಷ್ಟ ಆಗಿತ್ತು. ಸೊ ಇವಾಗ ಇದು ತಗೋತಾ ಇದ್ದೀವಿ. ಇದು ಮ್ಯಾಗ್ನೆಟ್ ಚೆನ್ನಾಗಿದೆ. ಸೇಮ್ ಪೀಸ್ ಈ ಥರ ಇತ್ತಾ, ನಾನು ಅದನ್ನು ಇಲ್ಲಿಂದ ತೆಗಿಬೇಕಾದ್ರೆ ಬೀಳಿಸ್ಬಿಟ್ಟೆ, ಮ್ಯಾಗ್ನೆಟ್ ಬಿದ್ದೋಯ್ತು. ಅವ್ರಿಗೆ ಟೈಮ್ ಬೇಕಾಗುತ್ತಂತೆ ಮ್ಯಾಗ್ನೆಟ್ ಅನ್ಸೋಕ್ಕೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಇದು ತಗೊಂಡು. ಇದು ಚೆನ್ನಾಗಿದೆ. ಇದು ಹೆಂಗೆ ಅಂದರೆ ಹಿಂದ್ಗಡೆ ಇರೋದು ಗ್ಲಾಸ್ ಮುರಾನೋಲ್ ಮಾಡಿರೋದಂತೆ, ಅದ್ರ ಮೇಲೆ ಈ ಫೇಸ್. ಇದು ವೆನ್ನಿಸ್ದು ಸಿಗ್ನಿಫಿಕೆನ್ಸ್. ಎಲ್ಲ ಕಡೆ ಈ ಥರ ಮುಖವಾಡ ಇರುತ್ತೆ. ನನಗೆ ಅದು ನೈಟ್ ಡಿನ್ನರ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನೋಡಿ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ತಗೋಬೇಕು ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದ್ದೆ. ಆದರೆ ಇವನು ಅದಕ್ಕೆ 62.5 ಆಗಿತ್ತು. ತುಂಬ ಎಕ್ಸ್ಪೆನ್ಸಿವ್ ಅಂತ ತುಂಬ ಯೋಚನೆ ಮಾಡಿ ತೊಗೊಳಕ್ಕೆ ಹೋಗಿದ್ವು. ಅಲ್ಲೂ ಚೌಕಾಸಿ ಮಾಡಿಬಿಟ್ಟು 60 ಮಾಡಿಸ್ಕೊಂಡ. 2.5 ಬಿಡಿಸ್ಬಿಟ್ಟ. ನೈಟ್ ಬಂದಿದ್ದೆ ಬೇರೆ ಅಂಗಡಿಲಿ 50ಕ್ಕಿತ್ತು ಆ್ಯಕ್ಚುಲಿ. ಹೌದು, ನಾನು ಆದರೂ ಇಲ್ಲೇ ಬಂದಿದ್ದೀನಿ ಅಂತಂದೆ. 2.5 ನನಗೆ, 2.5 ಅಮ್ಮಂಗೆ. 2.5 ಡಿಸ್ಕೌಂಟು. ಇದೆಲ್ಲ ಚೆನ್ನಾಗಿ ಮಾಡ್ತಾನೆ. ಚೌಕಾಸಿ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಬದುಕಬೇಕು ಅಂತಂದರೆ ಹಿಂಗೆ ಕಣವ ಬದುಕೋರ ಲಕ್ಷಣ. ಟೈಮೇ ಆಗೋಯ್ತು. ಮೋಸ್ಟ್ಲಿ ನಾವು ಇದು ವೆನ್ನಿಸಲ್ಲಿ ನೋಡ್ತಿರೋ ಲಾಸ್ಟ್ ಲೊಕೇಶನ್ನು. ಆಸ್ಟ್ರಾನಮಿಕಲ್ ಕ್ಲಾಕ್ ಅಂತೆ ಇದು. ಆದರೆ ಆ ಟೈಮ್ನ ನಮ್ಗೆ ಓದಕ್ಕೆ ಬರಲ್ಲ. ಚೆನ್ನಾಗಿದೆ, ಆದರೆ ತುಂಬ ಉದ್ದ ಇದೆ, ಚೆನ್ನಾಗಿದೆ. ಇವನು ನಿನ್ನೆ ಗುರುವಾರ ಅಂತ ನಾನ್ ವೆಜ್ ತಿಂದಿರಲಿಲ್ವಲ್ಲ, ಏನು ಬಾಯೆಲ್ಲ ಕೆಟ್ಟೋಗಿದೆ ಅಂತ ಒದ್ದಾಡ್ತಿದ್ದ. ಸೊ ಈಗ ಇಲ್ಲೊಂದು ಕಬಾಬ್ ಪ್ಲೇಸ್ ಹುಡ್ಕೊಂಡು ಬಂದಿದ್ದಾನೆ. ಬಾಂಗ್ಲಾದೇಶಿಯವರಂತ ಇವರು. ಚೆನ್ನಾಗಿದೆ ಅಂತ ರಿವ್ಯೂಸ್ ಓದ್ಕೊಂಡು ತೊಗೊಳಕ್ಕೆ ಬಂದಿದ್ದಾನೆ. ಈಗ ತೊಗೊಂಡು ಪಾರ್ಸೆಲ್ ತೊಗೊಂಡು ಹೋಗ್ತೀವಿ ಅನಿಸುತ್ತೆ. ಮೋಸ್ಟ್ಲಿ ಪಾರ್ಸೆಲ್ ತೊಗೊಂಡು ಹೋಗಬೇಕು. ಗೈಸ್, ಚೆಕ್ಔಟ್ ಮಾಡಿದ್ವು. ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಬೋಟ್ ಹೌಸ್ ಹತ್ರ ಬರ್ತಾಯಿದ್ದೀವಿ. ಪಾಪ ನನ್ನ ಗಂಡ ಲಗೇಜ್ ಹಿಡ್ಕೊಂಡು ಊಟ ಪಾರ್ಸೆಲ್ ತೊಗೊಂಡು ಎಲ್ಲ ಹಿಡ್ಕೊಂಡು ಬರ್ತಾ ಇದ್ದಾನೆ. ಹೋಗ್ಬೇಕು ಅಂತಲೂ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ಗೈಸ್. ಇವಾಗ ಟೆನ್ಷನ್ನು ನನಗೆ. ಒಳ್ಳೆ ಮ್ಯಾನೇಜರ್ ಇಟ್ಕೊಂಡಿದ್ದೀನಿ ನಾನು. ನಾವಿವಾಗ ಹೊರಡೋ ಟೈಮ್ಗೆ ಮಳೆಯೆಲ್ಲ ನಿಂತು ವೆದರ್ ಚೆನ್ನಾಗಾಗಿದೆ. ನೆನ್ನೆನೂ ಹಿಂಗೆ ಆಯಿತು. ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು, ಅವಾಗ ಮಲ್ಕೊಂಡಿದ್ವು. ಇವತ್ತು ನಾವು ಹೊರಡೋ ಟೈಮಿಗೆ ಬಿಸಿಲು ಸ್ಟಾರ್ಟ್ ಆಗಿದೆ. ಚೆನ್ನಾಗಿದೆ. ಆದರೆ ಇವಾಗ ನೋಡೋಕ್ಕೆ ಏನು ನೋಡ್ತಾ ಇದ್ದೀವಿ.
ಅಭಿ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋಗಿದ್ದಾನೆ ವಾಟರ್ ಬಾಟಲ್ ತೊಗೊಂಬರೋಕ್ಕೆ ಅಂತ ಶಾಪಲ್ಲಿ ತೊಗೊಂಡು ಬಂದಮೇಲೆ ಹೊರಡೋದೆ. ಚೆನ್ನಾಗಿದೆ. ರಿಯಾಲ್ಟೋ ಬ್ರಿಡ್ಜ್ಗೆ ತುಂಬ ಹತ್ತಿರ ಇದ್ವು ನಾವು, ಒಂದು 10 ಸರಿ ನೋಡಿದ್ದೀವಿ ಬ್ರಿಡ್ಜ್ನ. ಇದೇ ಫೇಮಸ್ ಅಂತೆ ವೆನ್ನಿಸಲ್ಲಿ ತುಂಬ. ಈ ಬೋಟ್ ಅದ್ರ ಕೆಳಗೆ ಹೋಗುತ್ತಲ್ಲ ಅದನ್ನು ನೋಡೋದೆ. ಎಷ್ಟು ಬೋಟ್ಗಳಿದೆ ನೋಡಿ ಇಲ್ಲಿ. ಇವತ್ತು ವೆದರ್ ಚೆನ್ನಾಗಿರೋದ್ರಿಂದ ಒಳ್ಳೆ ಬಿಸ್ನೆಸ್ ಇವ್ರಿಗೆಲ್ಲ. ನಾವು ಇಲ್ಲೇನೇ ನಮ್ಮ ಬೋಟ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀವಿ. Ma stiamo scherzando? Ma lei veramente dice io sono pagata, non è che mi posso girare la faccia dall'altro lato. Signora, Lei faccia il suo lavoro. Lei ha fatto ಸೊ ಎಲ್ಲ ತೊಗೊಂಡು ಇವಾಗ ನಾವಿಲ್ಲಿ ಬೋಟ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಬೋಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬೋಟ್ ಬಂದಮೇಲೆ ಒಂದು 6 ಸ್ಟಾಪ್ ಹೋದರೆ ನಮ್ಮ ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ಗೈಸ್, ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಲ್ಲಿಗೆ ನಮ್ಮ 2 ದಿನದ ವೆನಿಸ್ ಪ್ರವಾಸ ಮುಗಿದಿದೆ. ನೆಕ್ಸ್ಟು ನಾವು ಫ್ಲಾರೆನ್ಸ್ ಕಡೆಗೆ. ಆದರೆ ಇವತ್ತು ಒಳ್ಳೆ ಬಿಸಿಲಿದೆ ಗೈಸ್ ಮಧ್ಯಾಹ್ನ. ಏನೋ ನಾವು ಹೊರಡೋ ಟೈಮ್ಗೆ ಹೌದಾ, ನೋಡೋಣ. ಇಲ್ಲಿಂದ ಮಳೆನ ಯಾಕೋ ಫ್ಲಾರೆನ್ಸಿಗೆ ಹೋಗ್ತೀವಿ ಅಂತ ಅನ್ಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ. ಹಂಗಂತ ನನಗೇನು ಅಷ್ಟೊಂದು ಫುಲ್ ಬಿಸಿಲು ಏನು ಇಷ್ಟ ಇಲ್ಲ. ನಿನ್ನೆ ವಾಸ್ ಓಕೆ, ಸ್ವಲ್ಪ ಮಳೆ ಗಿಜಿ ಅನ್ನಿಸ್ತು ಅಷ್ಟೇ. ಸೊ ಹೋಪ್ ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಇವತ್ತು ನೋಡಿದ್ರಲ್ಲಿ ಯಾವ ಜಾಗ ಇಷ್ಟ ಆಯಿತು ಅಂತ, ಏನು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವು ನಿಮಗೆ ನೆಕ್ಸ್ಟ್ ವ್ಲಾಗು ಫ್ಲಾರೆನ್ಸಿಂದ ಸಿಗ್ತೀವಿ. ಯಾ, ಟೇಕ್ ಕೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.